Students, today I am going to teach cell phone or mobile communication. What is the meaning of mobile communication? Mobile communication is wireless form of communication in which voice and data information is emitted, transmitted and received via microwaves. Microwaves ಮುಖಾಂತರ ಅಥವಾ ಮೈಕ್ರೋವೇವ್ಸ್ನ ಯೂಸ್ ಮಾಡ್ಕೊಂಡು ನಾವು ಫ್ರೀಕ್ವೆನ್ಸಿನಲ್ಲಿ ಇನ್ಫಾರ್ಮೇಷನ್ನ ಅಥವಾ ಡಾಟಾನ ಸೆಂಡ್ ಮಾಡ್ತೀವಿ. ಅದನ್ನು ನಾವು ಮೊಬೈಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಸೆಲ್ಯುಲರ್ ಆ್ಯಂಡ್ ಡಿಜಿಟಲ್ ಕಾರ್ಡ್ಲೆಸ್ ಟೆಲಿಫೋನ್, ಪೇಜರ್ಸ್ ಅಂತ ಯೂಸ್ ಮಾಡ್ತಾಯಿದ್ವಿ. ಫಸ್ಟು ಪೇಜರ್ಸಲ್ಲಿ ನಾವು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ಬೋದು, ಮೆಸೇಜ್ನ ಕಳಿಸ್ಬೋದು. ಆ್ಯಂಡ್ ಸ್ಯಾಟಲೈಟ್ ಬೇಸ್ಡ್ ಕಮ್ಯುನಿಕೇಷನ್, ಸ್ಯಾಟಲೈಟಿಂದ ಸಿಗ್ನಲ್ನ ವಿತೌಟ್ ವೈರ್ ನಾವು ಕೂಡ ಅಲ್ಲಿ ರಿಸೀವ್ ಆ್ಯಂಡ್ ಸೆಂಡ್ ಮಾಡ್ಬೋದು. ಅದು ಕೂಡ ಒನ್ ಆಫ್ ದ ಮೊಬೈಲ್ ಕಮ್ಯುನಿಕೇಷನ್. ಸೊ ಸೆಲ್ಯುಲರ್ ಫೋನ್ ಅಂತ ಹೇಳಿದ್ರೆ, ಎ ಸೆಲ್ಯುಲರ್ ಫೋನ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ which is in form of portable that does not use a wired communication. It connects to a wireless carriers network using radio waves. ಯಾವುದೇ ವೈರ್ಸ್ಗಳನ್ನ ನಾವು ಯೂಸ್ ಮಾಡ್ದಲೆ ರೇಡಿಯೋ ವೇವ್ಸಿಂದ ಸಿಗ್ನಲ್ನ ಡಾಟಾನ ಟ್ರಾನ್ಸ್ಮಿಟ್ ಮಾಡೋದು ಅಥವಾ ರಿಸೀವ್ ಮಾಡೋದಕ್ಕೆ ಸೆಲ್ಯುಲರ್ ಫೋನ್ ಅಂತ ಹೇಳ್ತೀವಿ. ಇಟ್ ಈಸ್ ಒನ್ ಆಫ್ ದ ಪೋರ್ಟಬಲ್ ಎಲೆಕ್ಟ್ರಾನಿಕ್ ಡಿವೈಸ್. ಈ ಸೆಲ್ ಫೋನ್ ಯಾವ ರೀತಿ ಬೆಳೆದು ಬಂತು, ಅದರದ್ದು ಜನ್ರೇಷನ್ ನಾವು ಹೇಳ್ತಾ ಹೋದರೆ, ಫಸ್ಟ್ ಜನ್ರೇಷನ್ ಸ್ಟಾರ್ಟ್ ಆಗಿದ್ದು 1980ರಲ್ಲಿ, ಇನ್ 1980, ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಕಂಪ್ಲೀಟೆಡ್ ಇನ್ 1990s. ಇಟ್ ವಾಸ್ ಎ ಅನಲಾಗ್ ಕಮ್ಯುನಿಕೇಷನ್. ಇಟ್ ಈಸ್ ನಾಟ್ ಎ ಡಿಜಿಟಲ್, ಅನಲಾಗ್ ಕಮ್ಯುನಿಕೇಷನ್ ಆಗಿತ್ತು. ದಟ್ ಅನಲಾಗ್ ಕಮ್ಯುನಿಕೇಷನ್ ಇಸ್ ಕಾಲ್ಡ್ ಆಸ್ ಎ ಫಸ್ಟ್ ಜನ್ರೇಷನ್ ಅಂತ ಹೇಳಿದ್ವಿ. ಇಟ್ಸ್ ಸ್ಪೀಡ್ ಅಪ್ ಟು 2.4 kbps. ಅದರದ್ದು ಸ್ಪೀಡ್ ಬಂದು ಇವಾಗಿನ ಸ್ಪೀಡಿಗೆ ನೀವು ಕಂಪೇರ್ ಮಾಡಿಕೊಂಡ್ರೆ ಇಟ್ ಇಸ್ ಲೆಸ್, 2.4 kbps, ಕಿಲೋ ಬಿಟ್ಸ್ ಪರ್ ಸೆಕೆಂಡ್ಸ್. Bytes is nothing but 8 bits is equal to 1 byte. So it is in form of bits, 2.4 kilobits per seconds. Allow the voice calls within country. So ಇದು ಫಸ್ಟ್ ಲಾಂಚ್ ಆಗಿದ್ದು USA ನಲ್ಲಿ. What are the drawbacks of first generation? Poor voice quality, poor battery life, no security, limited capacity, poor and of reliability. So these are all the disadvantages of or drawbacks of first generation. ಫಸ್ಟ್ ಜನ್ರೇಷನ್ ಆದಮೇಲೆ ಬಂದಿದ್ದು ಸೆಕೆಂಡ್ ಜನ್ರೇಷನ್. ಸೆಕೆಂಡ್ ಜನ್ರೇಷನಲ್ಲಿ ಇಟ್ ಈಸ್ ಬೇಸ್ಡ್ ಆನ್ GSM, ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್, GSM ಅಂತ ಹೇಳಿದ್ರೆ. ಈಗ CDMA ಮತ್ತು GSMA ಎರಡೂ ಯೂಸ್ ಮಾಡ್ತಾರೆ. ಈಗ ಮ್ಯಾಕ್ಸಿಮಮ್ CDMA ಯೂಸ್ ಮಾಡೋದು ನಾವು. ಕೋಡ್ ಡಿವಿಷನ್ ಮಲ್ಟಿಪಲ್ ಆ್ಯಕ್ಸೆಸ್ ಅಂತ ಹೇಳ್ತೀವಿ. ಸೊ ಫಸ್ಟು ಸೆಕೆಂಡ್ ಜನ್ರೇಷನಲ್ಲಿ ಬಂದಿದ್ದು GSM. ಸೆಕೆಂಡ್ ಜನ್ರೇಷನ್ ಲಾಂಚ್ ಆಗಿದ್ದು 1991 ಇನ್ ಫಿನ್ಲ್ಯಾಂಡ್ ಅನ್ನೋ ಕಂಟ್ರಿನಲ್ಲಿ. ಇದರ ಸ್ಪೀಡು 64 kbps ಆಗಿತ್ತು. ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ಸೆಕೆಂಡ್ ಜನ್ರೇಷನ್? ಸೆಕೆಂಡ್ ಜನ್ರೇಷನ್ ಡ್ರಾಬ್ಯಾಕ್ಸ್ ತೊಗೊಂಡಾಗ ನಾವು, ಇಟ್ ಈಸ್ ಅನೇಬಲ್ ಟು ಹ್ಯಾಂಡಲ್ ಕಾಂಪ್ಲೆಕ್ಸ್ ಡಾಟಾ. ವಿಡಿಯೋ ಇನ್ಫಾರ್ಮೇಷನ್ಸ್ ಎಲ್ಲ ನಾವು ಡಾಟಾ ಎಲ್ಲ ಕಳ್ಸೋಕ್ಕಾಗ್ತಿರ್ಲಿಲ್ಲ, ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗ್ತಿತ್ತು. ಸ್ಟ್ರಾಂಗ್ ಡಿಜಿಟಲ್ ಸಿಗ್ನಲ್ಸ್ ಏನೋ ಸ್ಟ್ರಾಂಗ್ ಇರ್ತಾಯಿತ್ತು, ಬಟ್ ಅನೇಬಲ್ ಟು ಹ್ಯಾಂಡಲ್ ಕಾಂಪ್ಲೆಕ್ಸ್ ಡೇಟಾ. ಸೊ ಅದಕ್ಕೆ ಅದಾದ ನಂತರ ನೆಕ್ಸ್ಟ್ ಬಂದಿದ್ದು 2.5G ಟೆಕ್ನಾಲಜಿ ಕೂಡ ಬಂತು. 2G ಆದಮೇಲೆ 2.5G ಟೆಕ್ನಾಲಜಿ ಬಂತು. ಅದರ ಸ್ಪೀಡು 64ಇಂದ 144 kbps ಇತ್ತು. 64 to 144 kbps ಇನ್ ಬಿಟ್ವೀನ್. ಇಟ್ಸ್ ಸ್ಪೀಡ್ ಇನ್ಕ್ರೀಸ್ಡ್ ಆಬ್ವಿಯಸ್ಲಿ. ಮತ್ತು ಇದರಲ್ಲಿ ಕ್ಯಾಮರಾ ಫೋನ್ ಇತ್ತು 2.5 GB. ವೆಬ್ ಬ್ರೌಸಿಂಗ್ ಎಲ್ಲ ಮಾಡ್ಬೋದಿತ್ತು, ಫೋನ್ ಕಾಲ್ಸ್ ಮಾಡ್ಬೋದಿತ್ತು. ಅದು ಫ್ಯೂಚರ್ಸ್ ಆಗಿತ್ತು. ಅದಾದಮೇಲೆ ಬಂದಿದ್ದು 2.5G ಆದಮೇಲೆ 3G ಟೆಕ್ನಾಲಜಿ. 3G ಟೆಕ್ನಾಲಜಿ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 2000s. 2000 ಇಸ್ವಿನಲ್ಲಿ ಅದನ್ನು ಫೈಂಡ್ ಔಟ್ ಮಾಡಿದರು. ಡಾಟಾ ಟ್ರಾನ್ಸ್ಮಿಷನ್ ಸ್ಪೀಡ್ ಈಸ್ 144 kbps ಟು 2 Mbps. ಇದನ್ನು ಸ್ಮಾರ್ಟ್ ಫೋನ್ ಅಂತಲೂ ಹೇಳ್ತೀವಿ, 3G ಫೋನು. ಇದು ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಮತ್ತು ಆಡಿಯೋ ಆ್ಯಂಡ್ ವಿಡಿಯೋ ಫೈಲ್ಸ್ ಎಲ್ಲವೂ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಬೋದಿತ್ತು ಇದರಲ್ಲಿ. ಇದರ ಫ್ಯೂಚರ್ಸ್ ಏನೇನಿತ್ತು ಅಂತ ಹೇಳಿದ್ರೆ, ಪ್ರೊವೈಡಿಂಗ್ ಫಾಸ್ಟರ್ ಕಮ್ಯುನಿಕೇಷನ್, ಸೆಂಡ್ ರಿಸೀವ್ ಲಾರ್ಜ್ ಇಮೇಲ್ ಮೆಸೇಜ್ಗಳನ್ನ ರಿಸೀವ್ ಮಾಡ್ಬೋದಿತ್ತು, ಸೆಂಡ್ ಮಾಡ್ಬೋದಿತ್ತು. ಕಮ್ಯುನಿಕೇಷನ್ ತುಂಬ ಫಾಸ್ಟ್ ಇರ್ತಿತ್ತು. ಐ ಸ್ಪೀಡ್ ವೆಬ್ ಅನ್ಸ್ ಮೋರ್ ಸೆಕ್ಯೂರಿಟಿ ಇರ್ತಾಯಿತ್ತು. ವಿಡಿಯೋ ಕಾನ್ಫರೆನ್ಸಿಂಗ್, 3D ಗೇಮಿಂಗ್, TV streaming, mobile TV, phone calls, large capacities and broad capabilities. 11 seconds to 1.5 minutes ಅಲ್ಲಿ 3
3 ಮಿನಿಟ್ಸ್ MP3 ಸಾಂಗ್ನ 3 ಮಿನಿಟ್ಸ್ MP3 ಸಾಂಗು 11 ಸೆಕೆಂಡ್ ಟು 1.5 ಮಿನಿಟ್ಸಲ್ಲಿ ಡೌನ್ಲೋಡ್ ಮಾಡ್ಬೋದಿತ್ತು, ಅಷ್ಟು ಸ್ಪೀಡ್ ಇರ್ತಾಯಿತ್ತು. ಹಾಗಾದರೆ ಇನ್ನೇನು ಡ್ರಾಬ್ಯಾಕ್ಸ್ ಬಂತು 3G ಇಂದ ಅಂತ ಹೇಳಿದ್ರೆ, ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಕಂಪೇರ್ಟಿವ್ಲಿ 2G 1G, ಏಕೆಂದರೆ ಇಟ್ ಈಸ್ ಸ್ಮಾರ್ಟ್ಫೋನ್ ಆಗಿರೋದ್ರೆ ಅಫ್ಕೋರ್ಸ್ ಇದು ಎಕ್ಸ್ಪೆನ್ಸಿವ್. ಬ್ಯಾಂಡ್ವಿಡ್ತ್ ಈಸ್ ಹೈ ಬ್ಯಾಂಡ್ವಿಡ್ತ್ ರಿಕ್ವೈರ್ಮೆಂಟ್. ಲಾರ್ಜ್ ಸೆಲ್ ಫೋನ್, ಸ್ವಲ್ಪ ಫೋನ್ ದೊಡ್ಡದಿತ್ತು, ಏಕೆಂದರೆ ಇಷ್ಟೊಂದು ಆಪ್ಷನ್ಸ್ಗಳು ಫೀಚರ್ಸ್ ಎಲ್ಲ ಬಂದಮೇಲೆ ಆಬ್ವಿಯಸ್ಲಿ ಫೋನ್ ದೊಡ್ಡದಿರುತ್ತೆ. ಸೊ ದೀಸ್ ಆರ್ ಆಲ್ ದ ಫ್ಯೂಚರ್ಸ್ ಆಫ್ ಡ್ರಾಬ್ಯಾಕ್ಸ್ ಆಫ್ 3G. ನೆಕ್ಸ್ಟ್ 3G ಆದಮೇಲೆ ಬಂದಿದ್ದು 4G ಟೆಕ್ನಾಲಜಿ. 4G ಟೆಕ್ನಾಲಜಿನ ರೆಫರ್ಸ್ ಟು 4th ಜನರೇಷನ್ ಅಂತ ಹೇಳ್ತೀವಿ, ವಿಚ್ ವಾಸ್ ಸ್ಟಾರ್ಟೆಡ್ ಫ್ರಮ್ ಲೇಟ್ 2010s, 2010ನೇ ಇಸ್ವಿನಲ್ಲಿ ಬಂದಿದ್ದು. ಕೇಪಬಲ್ ಆಫ್ ಪ್ರೊವೈಡಿಂಗ್ 100 Mbps ಟು 1 Gbps ಸ್ಪೀಡ್, 100 Mbps ಇಂದ 1 Gbps ಸ್ಪೀಡ್ ತನಕ ಇದು ಸ್ಪೀಡ್ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಮ್ಯಾಜಿಕ್ ಫೋನ್ ಅಂತಲೂ ಕರಿತೀವಿ 4Gನ. ತುಂಬ ಆಪ್ಷನ್ಸ್ಗಳು ಫೀಚರ್ಸ್ಗಳು ಅದರಲ್ಲಿ ಇರ್ತಾಯಿತ್ತು. ಆದರೆ ಇನ್ನೂ ಏನು ಫೀಚರ್ಸ್ ಇತ್ತು ಅಂದರೆ, ಮೋರ್ ಸೆಕ್ಯೂರಿಟಿ ಇದೆ 4Gನಲ್ಲಿ, ಹೈ ಸ್ಪೀಡ್ ಇದೆ, ಹೈ ಕೆಪಾಸಿಟಿ, ಲೋ ಕಾಸ್ಟ್ ಪರ್ ಬಿಟ್ ಎಲ್ಲ ಇದೆ. ಫ್ಯೂ ಆಫ್ ದ ಡ್ರಾಬ್ಯಾಕ್ಸ್ ಆರ್ ಇನ್ 4G, ಬ್ಯಾಟ್ರಿ ಯೂಸೇಜ್ ಈಸ್ ಮೋರ್ ಆಫ್ ಕೋರ್ಸ್. ಜಾಸ್ತಿ ಡಾಟಾನ ನಾವು ಸೆಂಡ್ ಮಾಡೋದ್ರಿಂದ ಬ್ಯಾಟ್ರಿ ಯೂಸೇಜ್ ಜಾಸ್ತಿ ಆಗೇ ಆಗುತ್ತೆ. ಕಾಂಪ್ಲಿಕೇಟೆಡ್ ಹಾರ್ಡ್ವೇರ್, ಅದರಲ್ಲಿ ಇದ್ದಿದ್ದು ಏನು ಇದು ಡಿವೈಸ್ ಏನು ಸ್ವಲ್ಪ ಸ್ಮಾರ್ಟ್ಫೋನ್ ಆಗಿ ಕನ್ವರ್ಟ್ ಆಯಿತು, ಸ್ಪೀಡೆಲ್ಲ ಇಂಕ್ರೀಸ್ ಆಯಿತು, ಆಟೋಮೆಟಿಕಲಿ ಅಲ್ಲಿರುವಂಥ ಕಾಂಪೋನೆಂಟ್ಸ್ ICs ಎಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯಿತು, ಹಾರ್ಡ್ವೇರ್ ಎಲ್ಲ. ಸೊ ಈ 4G ಆದಮೇಲೆ ಬಂದಿದ್ದು 5G, 5th ಜನರೇಷನ್. 5th ಜನರೇಷನ್ಗೂ 4th ಜನರೇಷನ್ಗೂ ಏನು ಡಿಫ್ರೆನ್ಸ್ ಆಗ್ತಾ ಬಂತು? ಈಗ ನಾವಿಲ್ಲಿ 1st ಜನರೇಷನಿಂದ 4th ಜನರೇಷನ್ ತನಕ ನಮಗೆ ಮೇಯ್ನಾಗಿ ಫ್ಯೂಚರ್ಸಲ್ಲಿ ಚೇಂಜಸ್ ಆಗಿದ್ದು ಸ್ಪೀಡಲ್ಲಿ. ಸ್ಪೀಡು 1st ಜನರೇಷನಲ್ಲಿ 2 Kbps ಇದ್ದಿದ್ದು ಇವಾಗ 4th ಜನರೇಷನಲ್ಲಿ 1 Gbps ಇದೆ. KBPS ಇಂದ GBPSಗೆ. ಸೊ ಕಿಲೋ ಇಂದ ಗಿಗಾ, ಕಿಲೋ ಅಂದರೆ 10⁻3, ಗಿಗಾ ಅಂದರೆ 10⁻9, ಎಷ್ಟು ಸ್ಪೀಡಲ್ಲಿ ಡಿಫ್ರೆನ್ಸ್ ಆಯಿತು ಯೋಚನೆ ಮಾಡಿ. 1G ಇದ್ದಿದ್ದು ಅನಲಾಗಲ್ಲಿ, 2G ಬಂದಿದ್ದು ಡಿಜಿಟಲಲ್ಲಿ, ಮತ್ತು ಈ GSMನ ಯೂಸ್ ಮಾಡಿದರು. ಇನ್ನೆಲ್ಲ 2.5G ಆಗಲಿ, 3G ಆಗಲಿ, 3.5G, 4G ಎಲ್ಲವೂ ಕೂಡ CDMAನಲ್ಲೇ. These are all the main difference between 1st generation, 2nd generation, 3rd generation, 4th generation. Now 5th generation ಅಲ್ಲಿ it is more than 1 Gbps. That is the main difference. Only ಸ್ಪೀಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದು 2020ಗೆ ಲಾಂಚ್ ಆಗಿರೋದು 5th ಜನರೇಷನ್. ಸೊ ಇನ್ನು ನಮಗೆ ಅದು ಅವೈಲಬಲ್ ಇಲ್ಲ ಈಗ ಸದ್ಯದಲ್ಲಿ. ಬಟ್ 5th ಜನರೇಷನಲ್ಲಿ ಅಫ್ಕೋರ್ಸ್ ಎಲ್ಲವೂ ಕ್ಯಾಮ್ರಾ ಆಗಿರ್ಬೋದು ಅಥವಾ ನೆಟ್ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮಗೆ ಹೈ ಸ್ಪೀಡಲ್ಲಿ ವರ್ಕ್ ಆಗುತ್ತೆ. ಸ್ಪೀಡ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ 4G ನಮಗೆ 1 Gbps ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇದು 5th ಜನರೇಷನ್ ಬಂದು ಮೋರ್ ದ್ಯಾನ್ 1 Gbps ಅಲ್ಲಿ ನಮಗೆ ಸ್ಪೀಡ್ ಸಿಗುತ್ತೆ. These are all the difference between generation of cell phone. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ ಫೋನ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.